ಅಂತಲ್ಲ ಕಚಡ ಇದು ನಾವಿಲ್ಲಿ ಗೊಬ್ಬರನ ಸುಮಾರು 1.5 ಅಡಿ ನಂತರ ಹಾಕಬೇಕು ಯಾವುದೇ ಗಿಡಕ್ಕಾದರೂ. ಅಲ್ಲಿ ಏನಾಗ್ತದೆ, 1.5 ಅಡಿಗಿಂತ ಒಳಗಡೆ ಇರ್ತಕ್ಕಂಥದ್ದು ಬೇರುಗಳೆಲ್ಲ ಈ ಬೇರುಗಳೆಲ್ಲ ಅದು ಗಾಳಿ ಮತ್ತು ನೀರು ತಗೊಳ್ತಕ್ಕಂಥ ಬೇರು. ಇದು ಮೇಲೆ ಬರುತ್ತಲ್ಲ, ಇದು ಗಾಳಿ ಮತ್ತು ನೀರು ತಗೊಳ್ತಕ್ಕಂಥ ಬೇರು. ಇದು ಯಾವುದೇ ಗೊಬ್ಬರ ತಗೊಳ್ಳೋದಿಲ್ಲ. 1.5 ಅಡಿ ನಂತರ ಸುಮಾರು ಹೆಚ್ಚು ಕಡಿಮೆ 2 ಅಡಿ ನಂತರ ಈ ಟಾಪ್ ಸೂಟ್ ಅಂತೇಳಿ ಮೇಲ್ಗಡೆ ಗೊಬ್ಬರ ತಗೊಳ್ಳತಕ್ಕಂಥ ಬೇರು. ಇದು ಅಡಿಕೆಗೆ. ಈ ಕಾಫಿಲೂ ಅಷ್ಟೇ ಸುಮಾರು 2 ಅಡಿ ನಂತರನೇ ಹಾಕಬೇಕು. 2 ಅಡಿ ನಂತರನೇ ಹಾಕಬೇಕು. 1.5 ಅಡಿ ಇಸ್ಕೊಟ್ಟಲ್ಲ. ಹಾಂ, ಗೊಬ್ಬರಲ್ಲೇನು हाँ दूर 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 डाला 1.5 फीट दूर डालने के। हाँ, कचरा निकालने के पत्ती पूरा। हाँ बस कचरा डाला बाद में ऊपर। ಸರ್ ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ತೋಟದಲ್ಲಿ ಗೊಬ್ಬರ ನಿರ್ವಹಣೆ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀವು ಎಷ್ಟು ಸಾರಿ ತೋಟಕ್ಕೆ ಗೊಬ್ಬರ ಹಾಕ್ತೀರಿ ಸರ್? ನಾವು ಸುಮಾರು 4 ಸರಿ, ಹೆಚ್ಚು ಕಡಿಮೆ 4 ಸರಿ ಹಾಕ್ತೀವಿ. ನಾವು ಗೊಬ್ಬರ ಹಾಕೋದು ಮಾಹಿತಿ ಏನಾಗ್ತದೆ ಅಂತ ಹೇಳಿದ್ರೆ, ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಎಷ್ಟು ದೂರದಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ವಾತಾವರಣ ಹೇಗಿರಬೇಕು, ಅಥವಾ ಇನ್ನೊಂದು. ನಾವು ಆ್ಯಕ್ಚುಲಿ ಸರಿಯಾದ ಪದ್ಧತಿ ಅಂತಂದರೆ ಮಣ್ಣಿನ ರಸಸಾರವನ್ನು ತಿಳ್ಕೊಂಡು ನಾವು ಗೊಬ್ಬರನ ಕೊಡಬೇಕು. ಮಣ್ಣಿನ ರಸಸಾರ ತಿಳ್ಕೊಬೇಕಂತಂದರೆ ನಾವು ಅಕ್ಟೋಬರಲ್ಲೇ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಳೆ ಕಡಿಮೆ ಆದಾಗ ಅಕ್ಟೋಬರ್ 15 ಅಥವಾ 20 ಕೊನೆ ಒಳಗೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ನವಂಬರ್ 15 ಅಥವಾ 20, ನವಂಬರ್ ಲಾಸ್ಟ್ ಒಳಗೆ, ಡಿಸೆಂಬರ್ 15 ಒಳಗೆ ನಾವು ಸುಣ್ಣವನ್ನು ಹಾಕಬೇಕು. ಈ ನಾವು ಮಣ್ಣು ಪರೀಕ್ಷೆ ಮಾಡಿಸೋದಿಲ್ಲಿ ವಿಜ್ಞಾನಿಗಳು ನಮ್ಮ ಕಾಫಿ ಬೋರ್ಡಲ್ಲಿ CCR ಇಲ್ಲಿ ಎಲ್ಲ ಮಾಡ್ತಾರೆ. ಅಲ್ಲಿ ಮಾಡಿಸಿದಾಗ ಸುಣ್ಣ ಎಷ್ಟು ಬೇಕು ಅಂತ ಹೇಳ್ತಾರೆ. ಆ ಸುಣ್ಣಕ್ಕೂ ಮತ್ತು ಮಣ್ಣಿಗೆ ಗೊಬ್ಬರಕ್ಕೂ ಅವಿನಾಭಾವ ಸಂಬಂಧ. ಒಂದೇ ನಾಣ್ಯ 2 ಮುಖ ಇರ್ತದೆ. ಅಂದರೆ ನಾವು ಸುಣ್ಣದ ರಸಸಾರ ಸೇರಿದ್ದಾಗ ಗೊಬ್ಬರ ನಮಗೆ ಭೂಮಿಯಲ್ಲಿ ಎಷ್ಟಿದೆ ಅದನ್ನು ಹೊರತಾಗಿ ನಾವು ಗೊಬ್ಬರ ಕೊಡುವಂಥದ್ದು. ಆ ಭೂಮಿಯಲ್ಲಿ ಇದ್ದಿದ್ದಕ್ಕೂ ಮತ್ತೆ ಪುನಃ ಗೊಬ್ಬರ ಕೊಟ್ಟರೆ ಅದೇನಾಗ್ತದೆ, ವೇಸ್ಟ್ ಆಗ್ತದೆ, ಈ ಅಂತರ್ಜಲಕ್ಕೆ ಹೋಗ್ತದೆ. ನಾವು ಏನು ಮಾಡಬೇಕಂತ ಹೇಳಿದ್ರೆ ಮಣ್ಣನ್ನು ಪರೀಕ್ಷೆ ಮಾಡಿಸಿ ವಿಜ್ಞಾನಿಗಳ ಹತ್ರ ಕೇಳಿಕೊಂಡು ಅವರು ಎಷ್ಟು ಸುಣ್ಣ ಹಾಕ್ಲಿಕ್ಕೆ ಹೇಳ್ತಾರೆ, ಅರ್ಧ ಟನ್ 1 ಟನ್ ಅದನ್ನು ಹೊಸಕ್ಕೆ ಹಾಕ್ಕೊಳ್ಬೇಕು. ಯಾವಾಗ ಹಾಕ್ಬೇಕಂತ ಹೇಳಿದ್ರೆ ಯಾವುದೇ ರೀತಿಯಿಂದ ಪೋಷಕಾಂಶನ ಆಮೇಲೆ ಕೊಡುವಂಥದ್ದು ಇರಬಾರ್ದು. ಈಗ ಸುಣ್ಣ ಹಾಕಿದ ಮೇಲೆ ಯಾವುದೇ ಪೋಷಕಾಂಶ ಇರಬಾರ್ದು. ಅದಕ್ಕೆ ಸುಮಾರು ಒಂದು 2 ತಿಂಗಳು 3 ತಿಂಗಳು ಗ್ಯಾಪ್ ಇರಬೇಕು. ಅದಕ್ಕೆ ತೇವಾಂಶ ಎಷ್ಟು ಇರಬೇಕಂತಂದರೆ ಸುಮಾರು 60% ತೇವಾಂಶ ಇರಬೇಕು. ಈಗ ನವಂಬರ್ ಡಿಸೆಂಬರಲ್ಲಿ ಒಂದೊಂದು ಮಳೆ ಬರ್ತಾ ಇರ್ತದೆ, 60% ತೇವಾಂಶ ಇರುತ್ತೆ. ಆ ತೇವಾಂಶ ಇದ್ದಾಗ ಏನಾಗ್ತದೆ, ಮಣ್ಣಲ್ಲಿ ಡೈಲ್ಯೂಟ್ ಆಗ್ತದೆ. ಈ ಭಾಳ ಕಡು ಬೇಸಿಗೆಯಲ್ಲಿ ಹಾಕಿದಾಗ ಏನಾಗ್ತದೆ, ಗಾಳಿಗೆ ವೇಪರೇಟ್ ಆಗ್ತದೆ, ಗಾಳಿಯಿಂದ ಸುಣ್ಣ ಹೊರಟು ಹೋಗ್ತದೆ, ನಮಗೆ ಭೂಮಿ ಸಿಗೋ ಲಭ್ಯ ಕಡಿಮೆ ಇರ್ತದೆ. ಅದು ಮತ್ತು ಅಷ್ಟು ಚಂದ ಡೈಲ್ಯೂಟ್ ಆಗೋದಿಲ್ಲ. ನಮಗೆ ಈಗ ಡಿಸೆಂಬರ್ ಒಳಗಡೆ ಸುಣ್ಣ ಹಾಕಿದರೆ ನಾವು ನಮಗೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲೂ ಗೊಬ್ಬರ ಹಾಕ್ತಿಲ್ಲ. ಈ 3 ತಿಂಗಳಲ್ಲಿ ನಾವು ಗೊಬ್ಬರಕ್ಕೆ ಹೋಗೋದಿಲ್ಲ. ಆವಾಗ ಏನಾಗ್ತದೆ, ಅದು ಒಳ್ಳೆ ರೀತಿಯಲ್ಲಿ ಆ ಮಣ್ಣಿನಲ್ಲಿ ಮಿಶ್ರಣ ಆಗಿ ಪೋಷಕಾಂಶ ತಗೊಳ್ಳಿಕ್ಕೆ ಇನ್ನೊಂದು ಅವಕಾಶ ಆಗ್ತದೆ. ಆವಾಗ ಸುಣ್ಣ ಏನಾಗ್ತದೆ ಅಂದರೆ ಸುಣ್ಣದಲ್ಲೂ ನಮಗೆ ಕ್ಯಾಲ್ಸಿಯಮ್ಮು ಮತ್ತು ಮೆಗ್ನೀಸಿಯಮ್ ಮತ್ತು ಎರಡೂ ನಮಗೆ ಪೋಷಕಾಂಶಗಳಿವೆ. ನಾವು ಗೊಬ್ಬರನ ಯಾವತ್ತೂ ಗೊಬ್ಬರ ಅಂತ ತಿಳ್ಕೊಬಾರ್ದು, ಪೋಷಕಾಂಶ ತಿಳ್ಕೊಬೇಕು. ಪೋಷಕಾಂಶ ನಿರ್ವಹಣೆ ಆವಾಗ ಸರಿ ಆಗ್ತದೆ. ಮತ್ತಿನ್ನೇನಾಗ್ತದೆ ಅಂತ ಅಲ್ಲ ಸರ್, ಇದು ಮಳೆ ಪ್ರಮಾಣ ಎಷ್ಟು ಬೇಕು? ಈಗ ಗೊಬ್ಬರ ನೀವು ಗೊಬ್ಬರ ಸುಣ್ಣ ಹಾಕಿ ಆದಮೇಲೆ ಎಷ್ಟು ಮಳೆ ಬಂದ ಮೇಲೆ ಗೊಬ್ಬರ ನಿರ್ವಹಣೆ ಮಾಡ್ತೀವಿ? ಈಗ ನೋಡಿ, ನಾವು ಮೇ ತಿಂಗಳಲ್ಲಿ ಈಗ ನಾವು ಅಕ್ಟೋಬರಲ್ಲಿ ಹಾಕ್ತಾ ಇರೋದು, ಇದು ನಮ್ಮದು ಕೊನೆ ಗೊಬ್ಬರ. ಮೇ ತಿಂಗಳಲ್ಲಿ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆವಾಗ ಮಳೆ ಹೆಚ್ಚು ಬಂದರೂ ನಡೀತದೆ. ಯಾಕಂದರೆ ಭೂಮಿ ಎಲ್ಲ ಡ್ರೈ ಆಗಿರ್ತದೆ, ಒಣಗಿರ್ತದೆ. ಅದು ಎಷ್ಟೇ ಮಳೆ ಬಂದರೂ 1 ಇಂಚು 2 ಇಂಚು 3 ಇಂಚು ಮಳೆ ಬಂದರೂ ಅದು ಅರ್ಧ ಅಡಿಗಿಂತ ಜಾಸ್ತಿ ನೆನೆಯೋದಿಲ್ಲ. ಆವಾಗ ಈಗೇನಾಗ್ತದೆ, ಭೂಮಿ ಮಳೆ ಬಿದ್ದು ಹಣ್ಣಾಗಿದೆ ಅಂತ ತಿಳ್ಕೊಬೋದು ನಾವು. ಈಗ ಜಾಸ್ತಿ ಆಗಿದೆ. ನಿನ್ನೆ 1 ಇಂಚು ಮಳೆ ಬಂದು ತಿಳ್ಕೊಳ್ಳಿ, ನಾವು ಇವತ್ತು ಗೊಬ್ಬರ ಹಾಕ್ತೀವಿ, ಇವತ್ತು 1 ಇಂಚು ಮಳೆ ಬರ್ತಂತ ತಿಳ್ಕೊಳ್ಳಿ, ಆ ಗೊಬ್ಬರ ಸಸ್ಯಕ್ಕೆ ಸಿಗೋದೇ ಇಲ್ಲ. ಯಾಕಂದರೆ ಆ ಯೂರಿಯಾ ಎಲ್ಲ ಉಂಟಲ್ಲ, 5 ಅಡಿ ಆಳಕ್ಕೆ ಹೋಗ್ತದೆ. ಒಂದು ಮತ್ತು ಎರಡನೇದು ಈ ಪೊಟ್ಯಾಶ್ ಅಂತ ಹೇಳ್ತಕ್ಕಂಥದ್ದು, ಯೂರಿಯಾ ಅಂತ ಹೇಳ್ತಕ್ಕಂಥದ್ದು ಈ ಜಾಸ್ತಿ ಮಳೆ ಬಂದರೆ ಸಿಗೋದಿಲ್ಲ ಅದು ಒಂದು. ಎರಡನೇದು ಕಡಿಮೆ ಮಳೆ ಬರ್ತದೆ, ಅಕಸ್ಮಾತ್ ಮಳೆನೇ ಬರ್ದಿದ್ರೆ, ಬರೀ ಬಿಸ್ತೇ ಇದ್ದರೆ, ಈ ಮೋಡ ವಾತಾವರಣ ಇಲ್ಲದೇ ಇದ್ದರೆ ಏನಾಗ್ತದೆ, ಗಾಳಿ ಹೊರಟೋಗ್ತದೆ. ಒಂದು ಹವಾಮಾನಕ್ಕೆ ಸೇರುತ್ತೆ, ಒಂದು ನೀರಿಗೆ ಸೇರುತ್ತೆ. ಇವು ಎರಡೂ ವೇಸ್ಟ್ ಆಗ್ತದೆ. ಅದಕ್ಕೆ ಸರಿಯಾಗಿ ನಮ್ಮ pH ಸರಿ ಇಲ್ಲ ಅಂತಂದರೆ
ಅದು ಯಾವುದೇ ಗೊಬ್ಬರವನ್ನು ತಗೊಳ್ಳಲ್ಲ. ಪಿ ಎಚ್ ಸರಿ ಇದ್ದಾಗ ಏನಾಗ್ತದೆ, ಪೋಷಕಾಂಶ ತಗೊಳ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಅಲ್ಲಿ ಜಾಸ್ತಿ ಚಟುವಟಿಕೆ ಮಾಡ್ತವೆ, ಮಣ್ಣು ಮೆದುವಾಗಿರುತ್ತೆ, ಆವಾಗ ಇದಾಗ್ತದೆ. ಹಾಗೆ ನಾವು ಗೊಬ್ಬರವನ್ನು ನಿರ್ವಹಣೆ ಮಾಡಬೇಕು. ಎಷ್ಟು ದೂರ ಹಾಕ್ಬೇಕಂತಂದರೆ ಸುಮಾರು 1.5ಕ್ಕಿಂತ 2 ಅಡಿ ದೂರ ಹಾಕಬೇಕು. ದೂರದಲ್ಲಿ ಯಾಕಂತಂದರೆ ಈ ಬಡ್ಡೆ, ಕಾಫಿ ಮತ್ತು ಅಡಿಕೆ, ಕಾಳುಮೆಣಸು ಎಲ್ಲದಕ್ಕೂ ಈ ಬಡ್ಡೆಯಲ್ಲಿರ್ತಕ್ಕಂಥ ಬೇರುಗಳು ಯಾವುದೇ ರೀತಿಯಿಂದ ಆಹಾರ ತಗೊಳ್ಳೋದಿಲ್ಲ. ಅವು ನೀರು ಮತ್ತು ಗಾಳಿ ಅಂತ ತಗೊಳ್ತೀವಿ. ಈ ಅಡಿಕೆ ನೋಡಿಬೋದು, ನಮ್ಮ ತಲೆಗೂದಲು ಹಾಗೆ ಮೇಲೆ ಸಣ್ಣ ಬೇರುಗಳು, ಚೋಳುಗಳು ಬೇರೆ ಬರ್ತದೆ. ಅದು ತಿಂಗೋಲು ಅಷ್ಟೇ. ಅದು ಏನಾಗ್ತದೆ, ಅವು ಯಾವುದೇ ಕಾರಣಕ್ಕೂ ಅದನ್ನು ಮುಚ್ಚಬಾರ್ದು. ನಾವು ಮಣ್ಣು ಹಾಕಿ ಮುಚ್ಚಬಾರ್ದು, ಅದಕ್ಕೆ ಪೋಷಕಾಂಶನ ಹಾಕಬಾರ್ದು. ದೂರ ಹಾಕಿ 2 ಅಡಿ ದೂರದಲ್ಲಿ ಹಾಕಬೇಕು. ಅಡಿಕೆಗಾದ್ರೆ 2 ಅಡಿ ದೂರದಲ್ಲಿ, ತೆಂಗಿಗಾದ್ರೆ 3 ಅಡಿ ದೂರದಲ್ಲಿ, ಕಾಫಿಗಾದ್ರೆ 1.5ರಿಂದ 2 ಅಡಿ ದೂರದಲ್ಲಿ ನಾವು ಗೊಬ್ಬರನ ಹಾಕಬೇಕು. ಅದನ್ನು ತಗೊಳ್ಳುವಂಥದ್ದು ಸುಮಾರು 7 ಇಂಚು ಅಷ್ಟೇ ದಪ್ಪ ಇರುತ್ತೆ ನಮ್ಮದು ಕಾಫಿ ತಗೊಳ್ತಕ್ಕಂಥ ಬೇರುಗಳು. ಅಂದರೆ ದಪ್ಪ ಅಂದರೆ 7 ಇಂಚು ಮಣ್ಣಿನ ಮೇಲ್ಗಡೆ ಮಾತ್ರ ಗೊಬ್ಬರ ತಗೊಳ್ಳೋಂಥ ಹೆಚ್ಚಾಗಿ. ಅಡಿಗಡೆ ಎಲ್ಲ ಅದು ತಗೊಳ್ಳೋದಿಲ್ಲ. ಅದು ಪೋಷಕಾಂಶ ಬೇರೆ ಬೇರೆ ಖನಿಜಾಂಶಗಳನ್ನು ತಗೊಳ್ತಕ್ಕಂಥ ಬೇರುಗಳು. ಹಾಗಾಗಿ ಮಣ್ಣಿನ ಫಲವತ್ತತೆಯನ್ನು ನಾವು ಪ್ರತಿ ವರ್ಷನೂ ಟೆಸ್ಟ್ ಮಾಡಿಸ್ಬೇಕು. ಫಲವತ್ತತೆಗಾಗಿ ನಾವು ಕೊಡಬೇಕು. ಇಲ್ಲ ಅಂತಂದ್ರೆ ಏನಾಗ್ತದೆ, ಅದು ಭೂಮಿಗೆ ಹೋಗುತ್ತೆ ಅಂತ ಹೇಳಿದ್ನಲ್ಲ, ಭೂಮಿ ಸುಡುತ್ತೆ. ನಾವು ಜಾಸ್ತಿ ಗೊಬ್ಬರ ಹಾಕಿದಾಗ, ಸಸ್ಯ ತಗೊಳ್ದಿದ್ದಾಗ ಭೂಮಿ ಬೀಳ ಆಗ್ತಾ ಬರುತ್ತೆ. ಆ ಭೂಮಿ ಬೀಳ ಆದಾಗ ಏನಾಗ್ತದೆ ಹೇಳಿ, ಬಂಜರ ಆಗ್ತದೆ. ಈ ಜಗತ್ತಿನಲ್ಲಿ ಜಾಗತಿಕವಾಗಿ ಸುಮಾರು 40% ಭೂಮಿ ಬಂಜರ ಆಗಿದೆ. ಜೊತೆಗೆ ಇನ್ನು ಪ್ರತಿ ವರ್ಷನೂ ಬಂಜರ ಆಗ್ತಾ ಸೇರ್ತದೆ. ಈಗ ಆಗಂತಂದಾಗ ಏನಾಗ್ತದೆ, ಆಹಾರ ಬೆಳೆ ಉತ್ಪಾದನೆ ಕಡಿಮೆ ಆಗ್ತದೆ. ಜಾಸ್ತಿ ಜಾಗದಲ್ಲಿ ಉತ್ಪಾದನೆ ಕಡಿಮೆ ಆಗ್ತದೆ. ಒಂದು ಜೊತೆಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರ್ತದೆ. ಈ ಅವಲಂಬನೆ ಇದು ಏನು ರೇಷಿಯೋ ತಪ್ಪಾಗ್ತದೆ. ನಾವು ಕಡಿಮೆ ತೋಟದಲ್ಲಿ, ಕಡಿಮೆ ಜಾಗದಲ್ಲಿ ಜಾಸ್ತಿ ಬೆಳೆಯನ್ನು ಬೆಳಿಬೇಕು ಹಾಗೆ. ಆಮೇಲೆ ಈಗ ಕಾಫಿ ಉದುರೋದಕ್ಕೆ ನೀವು ಏನು ಇದು ಮಾಡಿದ್ರಿ ಸರ್? ಅತಿ ಹೆಚ್ಚು ಮಳೆಯಿಂದ ಕಾಫಿ ಉದುರ್ತಿತ್ತು ನಿಮ್ಮದು ಹೋದ ಸರಿ ನೋಡಿದಾಗ? ಅಲ್ಲಲ್ಲ, ನಾವು ಹೆಚ್ಚು ಕಡಿಮೆ ನಾವು ಪೋಷಕಾಂಶ ಏನು ಮಾಡಿದ್ವಿ, ಸ್ಪ್ಲಿಟ್ ಡೋಸೇಜ್ ಅಂತೇಳಿ. ಈ ಒಂದು ಸರಿ ನಾವು 350 ಗ್ರಾಮ್ 250 ಗ್ರಾಮ್ ಕೊಡೋದಕ್ಕಿಂತ ಈ 150 ಗ್ರಾಮ್ ಕೊಟ್ಟು ಆಮೇಲೆ ಮತ್ತೊಂದು ಸರಿ ಕೊಡುವಂಥದ್ದು 15-20 ದಿವಸಕ್ಕೆ. ನಮ್ಮದೆಲ್ಲ ಗೊಬ್ಬರಗಳು ಇದೊಂದು ಈ ಸೋಡಿಯಂ ರೂಪದಲ್ಲಿ ಇರ್ತದೆ, ಅಂದರೆ ಆಕ್ಸೈಡ್ ರೂಪದಲ್ಲಿ ಇರೋದು. ಈ ವಿದೇಶ ಗೊಬ್ಬರಗಳು ಹೆಚ್ಚಾಗಿ ಆಕ್ಸೈಡ್ ರೂಪದಲ್ಲಿ ಇರ್ತವೆ. ನಮಗೆ ಸೋಡಿಯಂ ರೂಪದಲ್ಲಿ ಇರೋದ್ರಿಂದ ಅದು ಕನ್ವರ್ಟ್ ಆಗಿ ಆಮೇಲೆ ತಗೊಳ್ಳುವಂಥದ್ದು. ನಮ್ದು ಹೆಚ್ಚು ಕಡಿಮೆ ಒಂದು ಭೂಮಿಯಲ್ಲಿ ಒಂದು 15ರಿಂದ 20 ದಿವಸ 25 ದಿವಸ ಮಾತ್ರ ಭೂಮಿಯಲ್ಲಿ ಇರುತ್ತೆ ಗೊಬ್ಬರ ಹಾಕಿದ್ದು. ನಾವು ಅದಕ್ಕಿಂತ ಜಾಸ್ತಿ ದಿವಸ ಬದುಕೋದಿಲ್ಲ. ಹಾಗಾಗಿ ನಾವು ಒಂದು ತಿಂಗಳು ಗ್ಯಾಪಲ್ಲಿ ಈ ಟೈಪಲ್ಲಿ ನಾವು ಗೊಬ್ಬರಗಳನ್ನು ಕೊಡ್ತಾ ಹೋದರೆ ಈ ಪೋಷಕಾಂಶ ನಿರ್ವಹಣೆ ಸರಿ ಆಗ್ತದೆ. ಪೋಷಕಾಂಶ ಯಾವಾಗ ನಿರ್ವಹಣೆ ಕಡಿಮೆ ಆಗುತ್ತೆ ನೋಡಿ, ಜಾಸ್ತಿ ಆಗುತ್ತೆ ನೋಡಿ, ಆವಾಗ ನಮಗೇನಾಗ್ತದೆ, ಬೆಳವಣಿಗೆ ಇದನ್ನು ಕಾಫಿನೂ ಉದುರೋಕ್ಕೆ ಅವಕಾಶಗಳು ಇದ್ದಾವೆ. ಮತ್ತೊಂದು ಏನು ಗೊತ್ತುಂಟ ನಿಮಗೆ, ನಾವು ಮೇ ತಿಂಗಳಲ್ಲಿ ಸ್ವಲ್ಪ ಯೂರಿಯಾ, ಪೊಟಾಸು, ರಾಕು ಈ ಥರದ್ದು ಗೊಬ್ಬರಗಳನ್ನು ಹಾಕಬೇಕಾಗ್ತದೆ. ಈಗ ನಾವು ಕಾಫಿ ಗಿಡಕ್ಕಾದರೆ ಫಾಸ್ಫರಸ್ ಬೇಕು, ಜೊತೆಗೆ ಯೂರಿಯಾ ಪ್ರಮಾಣ ಕಡಿಮೆ ಬೇಕು, ಪೊಟಾಸು ಜಾಸ್ತಿ ಬೇಕು. ಕಾಯಿ ಬರಲಿಕ್ಕೆ, ಕಾಯಿ ಹೀಚಾಗಲಿಕ್ಕೆ, ದಪ್ಪ ಆಗಲಿಕ್ಕೆ ಮತ್ತು ಓಟಿ ಬರಲಿಕ್ಕೆಲ್ಲ ಪೊಟ್ಯಾಸಿಯಂ ಅಂಶ ಜಾಸ್ತಿ ಬೇಕು. ಈಗ ಯೂರಿಯಾ ಹಾಕಿದ್ರೆ ಏನಾಗ್ತದೆ ಅಂತ, ಈ ದಂಟು ಉಂಟಲ್ಲ, ಇದು ತುಂಬ ದೊಡ್ಡದಾಗಿ ಬರ್ತದೆ. ಈ ದೊಡ್ಡದಾಗಿ ಬಂದ ತಕ್ಷಣ ಏನಾಗ್ತದೆ, ಒಳಗಡೆ ಗೋಳೆ ಹೋಗ್ತದೆ, ಅಂದರೆ ತೂತ ಬರುತ್ತೆ, ಹೊಟ್ಟೆ ಬರುತ್ತೆ. ಆ ಹೊಟ್ಟೆ ಬಂದಾಗ ಏನಾಗ್ತದೆ, ಇದಕ್ಕೆ ಸಾಟ್ ವಿಲ್ಲಲ್ಲಿ ಬೋರೋದು ಅಂತೇಳಿ ರೆಕ್ಕೆ ಹುಳ ಇರುತ್ತಲ್ಲ, ಅದು ಇಲ್ಲಿ ಅಡಿಗಡೆಯಿಂದ ತೂತ ಮಾಡ್ಕೊಂಡು ಸರ್ಕ್ಯುಲೇಷನ್ ಆಗುತ್ತೆ, ಇದು ಸಾಯಿಸ್ತದೆ. ಅದಕ್ಕೆ ಬದುಕಲಿಕ್ಕೆ ಒಂದು ಅವಕಾಶ, ಜಾಗ ಆಗ್ತದೆ. ಹಾಗಾಗಿ ನಾವೇನಾಗ್ತದೆ, ನಾವು ಈ ಪ್ರಮಾಣದಲ್ಲಿ ಯೂರಿಯಾ ಜಾಸ್ತಿ ಕೊಡಬಾರ್ದು ಕಾಫಿಗೆ. ಅಡಿಕೆಗೂ ಸಾಮಾನ್ಯ ಕಾಫಿ ಕೊಟ್ಟಂಥ ಗೊಬ್ಬರಗಳು ನಡೆಯುತ್ತೆ. ಆದರೆ ಕಾಳುಮೆಣಸಿಗೆ ಮಾತ್ರ ನೀವು ಪ್ರತ್ಯೇಕವಾಗಿದ್ದ ಗೊಬ್ಬರನೇ ಕೊಡಬೇಕಾಗ್ತದೆ. ಯಾಕಂದರೆ ಈಗ ನಾವು ಯೂರಿಯಾ ಮತ್ತು ಫಾಸ್ಫರಸನ್ನು ಕೊಟ್ಟರೆ ಕಾಳುಮೆಣಸಿಗೆ ಅದೇನಾಗುತ್ತೆ ಅಂತಂದರೆ ಅದು ಚಿಗುರು ಜಾಸ್ತಿ ಬರುತ್ತೆ. ಈ ಚಿಗುರು ಜಾಸ್ತಿ ಬಂದಾಗ ಮುಂದಿನ ಬೆಳೆಗೆ ಅದು ತದ್ವಿರೋಧ ಆಗ್ತದೆ. ಈಗ ಇನ್ನು ಕೋಲ್ಡಿಗೆ ಹೋಗ್ತದಲ್ಲ ಗಿಡ, ಆ ಗಿಡ ಕೋಲ್ಡಿಗೆ ಹೋದಾಗ ಏನಾಗ್ತದೆ, ಅದರಲ್ಲಿ ಗಂಟುಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಸೆಕ್ಸ್ ಹಾರ್ಮೋನ್ ಫಿಕ್ಸೇಷನ್ ಅಂತ ಹೋಗ್ತದೆ. ಈ ಯಾವುದೇ ಕಾರಣಕ್ಕೆ ಚಿಗುರು ಬರಬಾರ್ದು, ಇದರಲ್ಲಿ ಫಿಕ್ಸೇಷನ್ ಆಗಬೇಕು, ಶೇಖರಣೆ ಆಗಬೇಕು. ಆವಾಗ ನಾವು ಆ ಥರದ ಗೊಬ್ಬರಗಳನ್ನು ನೋಡಿಕೊಂಡು ಕೊಡಬೇಕು. ಹಾಗೆ ಈಗ ಮತ್ತೆ ಅಷ್ಟೇ. ಈಗ ನೋಡಿ, ನಮಗೆ ಈ ಕಾಫಿ ಗಿಡದ ಬೇರು ಉಂಟಲ್ಲ, ಈಗ ಮಳೆ ಬಂದು ಅದು ಕಪ್ಪು ಆಗ್ತಾ ಇದೆ ಅಂತ ತಿಳ್ಕೊಬೇಕು ನೀವು. ಅಂದರೆ ಬೆಳವಣಿಗೆ ಹಂತದಲ್ಲಿ ಇಲ್ಲ, ಅದು ಬೆಳವಣಿಗೆ ನಿಲ್ಲಿಸ್ತಾ ಇದೆ ಅಂತ ತಿಳ್ಕೊಬೇಕು ನೀವು ಕಾಫಿ ಗಿಡದ ಬೇರುಗಳು. ಅದೇ ನೀವು ಈಗ ಮೇ ತಿಂಗಳಲ್ಲಿ ಆಗ್ತದೆ, ಬೆಳವಣಿಗೆಗೆ ಅವಕಾಶ ಇರ್ತದೆ. ಆ ಬಿಳಿ ಬೇರುಗಳೆಲ್ಲ ಜಾಸ್ತಿ ಬರ್ತದೆ. ಆವಾಗ ನಾವು ಗೊಬ್ಬರ ಎಷ್ಟೇ ಮಳೆ ಬಂದರೂ ಒಂದು ಹಂತದಲ್ಲಿ ಕೊಡ್ಬೋದು. ಆವಾಗ ಈಗ ನಾವು ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡು ಸಸ್ಯಕ್ಕೆ ಸಿಗೋಂಗೆ ಕೊಡಬೇಕು. ಹಾಗೆ ಮತ್ತಿನ್ನೇನಾದ್ರು
ನೀವು ಗೊಬ್ಬರ ಹಾಕಿ ಆಯ್ತಾ? ನಾವು ಈಗ ಏನು ಲಾಸ್ಟ್ ಫಸ್ಟ್ ಟೈಮ್ ಹಾಕಿದ್ದೀವಿ ಸರ್. ಹಾಂ. ಈಗ ನಾವು ಎರಡು ರೌಂಡು ಮತ್ತು ದೀಪಾವಳಿ ಟೈಮ್ ಒಂದು ರೌಂಡ್ 3 ರೌಂಡ್ ಮಾತ್ರ ಸ್ವಲ್ಪ ಗೊಬ್ಬರ ಕೊಡ್ತಾ ಇದ್ದೀವಿ. ಆದರೆ ಗೊಬ್ಬರ ನಾವು ನಮಗೆ ಏಕರೂಪದ ಗೊಬ್ಬರ ಇಲ್ಲ ಸರ್. ನಾವು ಯೂರಿಯಾ, ಪೊಟ್ಯಾಶು ಮತ್ತು ರಾಕು ಈ ಸರಿ ಹಾಕ್ತಾ ಇದೀವಿ, ಹಾಕೋಣಂತ ಯೋಚನೆ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ. ಅದಕ್ಕೆ ಯಾವುದು ನೀವೊಂದು ಗೊಬ್ಬರ ಹೇಳಿದಿರಲ್ಲ, ಅದನ್ನು ಮಿಕ್ಸ್ ಮಾಡೋಣ ಮಾಡಿ ಪಾಲಿಸಲ್ಫೇಟ್ ಪಾಲಿ ಹೈಲೈಟ್ ಅಂತ ಬರುತ್ತೆ, ಪಾಲಿಸಲ್ಫೇಟ್ ಅಂತ ಬರುತ್ತೆ. ಅದು ಇಸ್ರೇಲ್ ಮೇಡು ನ್ಯಾಚುರಲ್ ಸಿಗ್ತಕ್ಕಂಥ ಪೊಟ್ಯಾಶ್. ಅದರಲ್ಲಿ ಪೊಟ್ಯಾಶಿನ ಪ್ರಮಾಣ ಜಾಸ್ತಿ ಕಡಿಮೆ ಇದೆ, ಆದರೆ ಅದು 120 ದಿವಸ ಭೂಮಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದು ನಾವು ಈ ಸರಿ ಹಾಕಿದಾಗ ಅದು ಸ್ವಲ್ಪ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ, ಕಲರ್ ಬಂದಿದೆ, ಮತ್ತು ಡ್ರಾಪಿಂಗ್ ಕಡಿಮೆ ಇದೆ ನಮ್ಮದು. ಆ್ಯಕ್ಚುಲಿ ಸ್ವಲ್ಪ ಡ್ರಾಪಿಂಗು ಕಡಿಮೆ ಇದೆ. ಈ ಸರಿ ನಮಗೆ 160 ಇಂಚು ಮೇಲೆ ಮಳೆ ಆಯ್ತು ಈಗ. ನಮ್ಮ ಕಂಟಿನ್ಯೂಷನ್ನು ಒಂದೇ ತಿಂಗಳಲ್ಲಿ 30 ದಿವಸದಲ್ಲಿ 88 ಇಂಚು ಮಳೆ ಬಂದಿದೆ. ಹಾಗಿದ್ದರೂ ನಮಗೆ ಸ್ವಲ್ಪ ಗಿಡ ಉದುರಲಿಲ್ಲ ಅಂತಿಲ್ಲ, ಉದುರಿದೆ, ಕೆಲವೆಲ್ಲ ಉದುರಿದೆ, ಆದರೆ ಕೆಲವು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಗಿಡ ಚೆನ್ನಾಗಿ ಬಂದಿದೆ. ನಾವು ಉದುರೋದಕ್ಕೆ ನೀವು ಏನಾದರೂ ನಾವು ಉದುರೋದಕ್ಕೂ ಮಧ್ಯೆ ಒಂದು ಸರಿ ಏನಾದ್ರು ಇಲ್ಲ ಬ್ಯೂನಸ್ ಅಂತ ಹೊಡೆದಿದ್ವಿ. ಅದ್ರ ಜೊತೆಗೆ 19 ಹಾಕಿ ಹೊಡೆದಿದ್ವಿ, 13-045 ಅಂತೇಳಿ ಅದನ್ನು ಹಾಕಿ ಹೊಡೆದಿದ್ವಿ. ಯೂರಿಯಾ ಕಡಿಮೆ, ಪೊಟಾಸ್ ಜಾಸ್ತಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಪ್ಲಾನಾಫಿಕ್ಸ್ ಅಂತ ಹೇಳಿ ಒಂದು 50 ml ಹಾಕಿ ಬ್ಯಾರ್ಲಿಗೆ ಹಾಕಿ ಹೊಡೆದಿದ್ವಿ. ಬ್ಯೂನಸ್ 200 ಗ್ರಾಮ್ ಹಾಕಿ ಹೊಡೆದಿದ್ವಿ. ಆಗ ಏನಾಗ್ತದೆ, ಒಂದು ಕೊಳೆ ಬಂದಿದ್ದೆಲ್ಲ ಒಂದು ಸರಿ ಕೊಳೆ ಸತ್ತೋಗುತ್ತೆ. ಮುಂದಿನ ವರ್ಷಕ್ಕೆ ನಾವು ಮೇ ತಿಂಗಳಲ್ಲೇ ಗೊಬ್ಬರ ಕೊಡಬೇಕಂತಿದ್ದೀವಿ. ಜೊತೆಗೆ ಈ ನವಂಬರಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ಸುಣ್ಣ ಎಷ್ಟು ಬೇಕಂತ ನೋಡಿಕೊಂಡು ಅಷ್ಟೊಂದು ಸುಣ್ಣ ಹಾಕ್ಕೊಂಡು ಮಾರ್ಚಲ್ಲೇ ಗೊಬ್ಬರ ಕೊಟ್ಕೊಂಡು ಆಮೇಲೆ ಮೇಗೊಂದು ರೌಂಡ್ ಹೋಗಿ ಆಮೇಲೆ ಅಕ್ಟೋಬರ್ ಒಂದು ಸರಿ ಈ ಟೈಮಲ್ಲಿ ಆಗಸ್ಟ್ ಟೈಮಲ್ಲಿ ಮತ್ತು ಅಕ್ಟೋಬರ್ ಟೈಮಲ್ಲಿ ಈ ಥರ ಒಂದು ವ್ಯತ್ಯಾಸಗಳನ್ನು ಮಾಡ್ಕೊಂಡು 4-5 ರೌಂಡಿಗೆ ಗೊಬ್ಬರಕ್ಕೆ ಹೋಗ್ಬೇಕಂತಿದ್ದೀವಿ ನಾವು. ನನ್ನ ತೋಟದಲ್ಲಿ ಈಗ ಸುಮಾರು ಒಂದು 5-6 ವರ್ಷದಿಂದ ನಾವು ಸುಣ್ಣನೂ ಸಮೇತ ಗೊಬ್ಬರನೇ ಅಂತ ತಿಳ್ಕೊಂಡು ಪೋಷಕಾಂಶ ತಿಳ್ಕೊಂಡು ಆ ಥರ ಮಣ್ಣಿನ ಫಲವತ್ತತೆಯನ್ನು ಇದು ಮಾಡ್ತಿದ್ದೀವಿ. ಅದು ಒಂದು ಗೊಬ್ಬರ ಯಾಕಂದ್ರೆ ಅದರಲ್ಲಿ ಕ್ಯಾಲ್ಸಿಯಮ್ಮು ಮ್ಯಾಗ್ನೀಸಿಯಮ್ ಇರೋದ್ರಿಂದ ಮಣ್ಣಿನ ರಸಸಾರವನ್ನು ಇದು ಮಾಡೋದ್ರಿಂದ ಇದು ಒಳ್ಳೇದಾಗ್ತದೆ. ಈಗೆಲ್ಲ ಹೆಚ್ಚಾಗಿರ್ತದೆ ಗ್ರಾನ್ಯೂಲ್ ಆಗಿ ಮೀನು ಶಕ್ತಿ ಅದು ಇದನ್ನೆಲ್ಲ ಹಾಕ್ತಿದ್ದಾರೆ. ನಾವು ಇಷ್ಟಂಕ ಅದನ್ನು ಉಪಯೋಗಿಸ್ತಿಲ್ಲ. ಯಾಕೆ ಉಪಯೋಗಿಸ್ತಿಲ್ಲ ಅಂತಂದರೆ ನಮಗೆ ಇಡೀ ಹೋಲು ಜಮೀನೇ ನಮ್ಮದು pHಗೆ ರಸಸಾರಕ್ಕೆ ಒಳಗಾಗಬೇಕು. ಆ ರಸಸಾರಕ್ಕೆ ಒಳಗಾದಾಗ ಏನಾಗ್ತದೆ ಹೇಳಿ, ಅದು ಸಾವಯವ ಚಟುವಟಿಕೆ ಜಾಸ್ತಿ ಆಗ್ತದೆ. ಅದು ಆವಾಗ ಏನಾಗ್ತದೆ, ನಮಗೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೂ ಪ್ರತಿಯೊಂದಕ್ಕೂ ಜಿಗಣೆ ಅಥವಾ ಇನ್ನೊಂದು ಕಡಿಮೆ ಆಗ್ತದೆ. ಆವಾಗ ನಮಗೆ ತೋಟನೂ ಚೆನ್ನಾಗಿ ಬರುತ್ತೆ. ಈ ಒಂದೇ ಕಡೆ ಹಾಕಿದರೆ ಅದು ಇನ್ನೊಂದು ಸರಿ ಅದನ್ನೇ ಕಾಯ್ತದೆ, ಅದರಲ್ಲೇ ನಮಗೆ pH ಬೇಕಾಗ್ತದೆ. ಕ್ಯಾಲ್ಸಿಯಮ್ ಮ್ಯಾಗ್ನೀಸಿಯಮನ್ನು ಉಪಯೋಗಿಸ್ಬೋದು, ಅದು ಅದನ್ನು ಏನು ಕೊಡ್ಬೋದು, ಅದು ಮೀನ್ಸಕ್ಕಿ ಅಥವಾ ಹರಳುವ ರೂಪದ ಸುಣ್ಣ. ಈ ಬೇರೆ ರೀತಿಯಿಂದಲ್ಲ, ಈ ನಮಗೆ ಹೋಲು ಇರೋದನ್ನು ಮಾಡೋದ್ರಿಂದ ನಾವು ಹಾಗೆ ಸುಣ್ಣನ ಹಾಕ್ತೇವೆ. ಧನ್ಯವಾದಗಳು ಸರ್. ನಮಗೆ ನಮಸ್ಕಾರ.